ಎಷ್ಟೋ ಜನಗಳಿಗೆ ಎಮೋಷನ್ಸ್ ಕಂಟ್ರೋಲ್ ಮಾಡೋಕ್ಕಾಗ್ದಿರಾ ಬ್ರೇಕಪ್ ಆದಮೇಲೆ ಅಥವಾ ಯಾರಿಂದನೋ ಮೋಸ ಹೋದ್ಮೇಲೆ ತುಂಬ ಒದ್ದಾಡ್ತಿರ್ತಾರೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಎಮೋಷನ್ ಕಂಟ್ರೋಲ್ ಏನಕ್ಕೆ ಮಾಡೋಕ್ಕಾಗ್ತಿರಲ್ಲ, ಅದಕ್ಕೇನು ಕಾರಣ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಇದೇ ಥರದ ವಿಡಿಯೋಗಳು ಸಿಗುತ್ತೆ. ಆ್ಯಂಡ್ ಕೌನ್ಸಿಲಿಂಗ್ ಬೇಕಾ, ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡ್ಬೋದು. ವಿಡಿಯೋ ಕೊನೆ ತನಕ ಎಲ್ಲ ಪಾಯಿಂಟ್ಸ್ ನೋಡಿದ್ರೆ ಯಾಕೆ ಅಂಥೇಳಿ ನಿಮಗೆ ರೀಸನ್ ಸಿಗ್ತಾ ಹೋಗುತ್ತೆ. ಫಸ್ಟ್ ಪಾಯಿಂಟ್ ನೋಡ್ತಾ ಹೋಗೋಣ. ಒಂದೇ ವಿಷಯವನ್ನ ಮತ್ತೆ ಮತ್ತೆ ಯೋಚಿಸ್ತಾ ಕೂತ್ಕೊಳ್ತಾರೆ. ಎಕ್ಸಾಂಪಲ್, ಈ ಒಂದು ಬ್ರೇಕಪ್ ಆಗಿರುತ್ತೆ ಅನ್ಕೊಳ್ಳೋಣ. ಸೊ ಆ ಬ್ರೇಕಪ್ ಬಗ್ಗೆನೇ ತುಂಬಾ ಯೋಚನೆ ಮಾಡ್ತಾ ಕೂತ್ಕೊಳ್ಳೋದು, ಅದ್ರ ಬಗ್ಗೆನೇ ರಿಪೀಟೆಡ್ಲಿ. ನೆಕ್ಸ್ಟ್ ಈಗ ಹೊಸ ಟೈಮ್ ಸಿಗ್ತಾ ಇದೆ, ಹೊಸ ಸಮಯ ಸಿಗ್ತಾ ಇದೆ, ಹೊಸ ದಿನ ಸಿಕ್ಕಿದೆ, ನಮಗೆ ಆಯಸ್ ಕಡಿಮೆ ಆಗ್ತಿದೆ, ಏನ್ ಮಾಡ್ಬೇಕು ಅದ್ರ ಬಗ್ಗೆ ಅವ್ರಿಗೆ ಯೋಚನೆ ಇರಲ್ಲ. ಅವ್ರು ಥಿಂಕ್ ಮಾಡೋದು ಹಿಂಗಾಗೋಯ್ತಲ್ಲ, ಹಿಂಗಾಗ್ಬಾರ್ದಾಗಿತ್ತು, ಹಿಂಗಾಗೋಯ್ತಲ್ಲ, ಇದ್ರ ಬಗ್ಗೆನೇ ತುಂಬಾ ಥಿಂಕ್ ಮಾಡ್ತಾರೆ. ಸೊ ಅದಕ್ಕೆ ಅವ್ರಿಗೆ ಏನಾಗತ್ತೆ, ಯಾವಾಗ ಆಗಿರೋದ್ರ ಬಗ್ಗೆ ಅದನ್ನೇ ಯೋಚನೆ ಮಾಡಿದಾಗ ಅದು ತುಂಬಾ ನಮಗೆ ದುಃಖ ತರಿಸ್ಕೊಡೋದು. ಆಕ್ಚುಲಿ ಪದೇ ಪದೇ ಅದು ಕನೆಕ್ಟ್ ಆಗ್ಬಿಟ್ಟು ನಮಗೆ ಕಣ್ಣೀರು, ಒಂಟಿತನ ಇದು ತುಂಬಾ ಕಾಡ್ಲಿಕ್ಕೆ ಶುರು ಆಗುತ್ತೆ. ಇದು ಎಮೋಷನ್ಸ್ ಕಂಟ್ರೋಲ್ ಮಾಡಕ್ ಆಗದೆ ಇರೋದಕ್ಕೆ ರೀಸನ್. ಸೆಕೆಂಡ್ ಬಂದ್ ಏನಂದ್ರೆ, ವ್ಯಕ್ತಿಯರ ವಿಷಯಕ್ಕೆ ತುಂಬಾ ಅಟ್ಯಾಚ್ಮೆಂಟ್ ಆದಾಗ, ಒಬ್ಬ ವ್ಯಕ್ತಿಯೊಟ್ಟಿಗೆ ತುಂಬಾ ಅಟ್ಯಾಚ್ಮೆಂಟ್ ಆದಾಗ ನಮ್ಗೇನಾಗಿರುತ್ತೆ, ಎಮೋಷನಲಿ ತುಂಬಾ ಡಿಪೆಂಡ್ ಆಗಿರ್ತೀವಲ್ಲ. ಸೊ ಲೈಕ್ ಫ್ಯೂಚರು, ಪ್ರೆಸೆಂಟ್ ಎಲ್ಲ ಅವರೇನೆ, ಇವ್ರಿದ್ರೇನೆ ನಮ್ಮ ಲೈಫ್ ಫುಲ್ಫಿಲ್ ಕಂಪ್ಲೀಟ್ ಆಗೋದು. ಸೊ ಈ ತರದೊಂದು ಬಾಂಡಿಂಗ್ ಅಟ್ಯಾಚ್ಮೆಂಟ್ ಬೆಳೆದಾಗ ಸೊ 101% ಏನಾಗಿರುತ್ತೆ, ಅವರಿಗೆ ಅದರಿಂದ ಆಚೆ ಬರೋದು ತುಂಬಾ ಕಷ್ಟ ಆಗಿರುತ್ತೆ. ಅಂಡ್ ಅದು ಕೂಡ ಒನ್ ಆಫ್ ದ ಮೇನ್ ರೀಸನ್. ಸೊ ಏನಂತ ಹೇಳಿದ್ರೆ, ಎಮೋಷನ್ಸ್ ಕಂಟ್ರೋಲ್ ಮಾಡಕ, ಯಾವ ವ್ಯಕ್ತಿ ಎಮೋಷನ್ಸ್ ಅನ್ನು ಕಂಟ್ರೋಲ್ ಮಾಡಲ್ಲ ಲೈಫ್ ಅಲ್ಲಿ, ಅವನು ಸ್ಟಡಿಯಾಗಿ ಮುಂದೆ ಮೂವ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂಡ್ ಉಳಿದಿರೋದ್ರಲ್ಲೇ ಉಳಿದು ಹೋಗ್ಬಿಡ್ತಾನೆ. ಓಕೆ, ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಪಾಸ್ಟ್ ಇನ್ನು ಮೈಂಡ್ ಅದನ್ನ ರಿಪೀಟ್ ಮಾಡ್ತಾ ಇರುತ್ತೆ. ಪಾಸ್ಟ್ ಏನಾಗಿರುತ್ತೆ ಘಟನೆಗಳು, ಅದನ್ನೆಲ್ಲ ರಿಪೀಟ್ ಮಾಡ್ಕೊಂಡು ನೆನಪು ಮಾಡ್ಕೊಳ್ತಿರ್ತಾರೆ. ಎಕ್ಸಾಂಪಲ್, ಪಾಸ್ಟ್ ಅಲ್ಲಿ ತುಂಬಾ ಚೆನ್ನಾಗಿ ನಡ್ಕೊಂಡಿರ್ತಾರೆ, ತುಂಬಾ ಚೆನ್ನಾಗಿರ್ತಾರೆ, ಓಡಾಡಿರ್ತಾರೆ, ಮತ್ತೊಂದು ಇನ್ನೊಂದು ಎಲ್ಲಾನು ನೆನಪು ಮಾಡ್ಕೊಂಡಾಗ ಪ್ರೆಸೆಂಟ್ ಇನ್ ಮುಂದೆ ಸಿಕ್ಕಲ್ವಲ್ಲ, ಪ್ರೆಸೆಂಟ್ ಆತರ ಇರಕ್ ಆಗಲ್ವಲ್ಲ, ಈ ಕೊರಗ್ ಸ್ಟಾರ್ಟ್ ಆಗತ್ತೆ. ಅವಾಗ ಏನಾಗುತ್ತೆ, ಪ್ರೆಸೆಂಟ್ ಇರಕ್ ಆಗಲ್ಲ ಅನ್ನೋದೊಂದು, ಪಾಸ್ಟ್ ಹಿಂಗ್ ಇದೀವಿ ಅನ್ನೋದೊಂದು, ಇವೆರಡು ಕನೆಕ್ಟ್ ಆದಾಗ ಸೊ ಕಣ್ಣೀರ್ ಬರೋಕ್ ಶುರು ಆಗುತ್ತೆ, ದುಃಖ ಬರ್ಲಿಕ್ಕೆ ಶುರು ಆಗುತ್ತೆ ನಮ್ಗೆ. ಲೈಕ್ ಆ ಎಮೋಷನ್ಸ್ ಕಂಟ್ರೋಲ್ ಮಾಡಕ್ ಆಗದಿರ ಆ ಪೇನ್ ಇಂದ ಆಚೆ ಬರೋಕ್ ಆಗದೆ ಒದ್ದಾಡ್ಬಿಡ್ತೀವಿ. ಇದು ಆಕ್ಚುಲಿ ಮೇಜರ್ ರೀಸನ್. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಲೈಕ್ ಸ್ಲೀಪ್ ಅಂಡ್ ಬಾಡಿ ಕೇರ್ ಕಡಿಮೆ ಮಾಡುವಂಥದ್ದು. ಎಷ್ಟೋ ಜನ ಏನಂತ ಹೇಳಿದ್ರೆ, ಏನೋ ಒಂಚೂರು ಪ್ರಾಬ್ಲಮ್ ಆಗಿದ ತಕ್ಷಣ ನಿದ್ದೆ ಮಾಡಕ್ ಆಗಲ್ಲ, ನಿದ್ದೆ ಮಾಡ್ತಿರಲ್ಲ, ಅವ್ರ ಬಾಡಿ ಮೇಲೆ ಕೇರ್ ಇಲ್ಲ. ಎಕ್ಸಾಂಪಲ್, ಸರಿಯಾಗಿ ನಿದ್ದೆ ಮಾಡ್ತಿರಲ್ಲ, ಸರಿಯಾಗಿ ಊಟ ಮಾಡ್ತಿರಲ್ಲ, ಒಳ್ಳೆ ಫುಡ್ ತಗೊಳ್ಳಲ್ಲ. ನೋಡಿ, ಫುಡ್ಡಿಗೂ ನಮ್ಮ ಬಾಡಿಗೂ ತುಂಬಾ ಏನದು ಒಂದು ಅಟ್ಯಾಚ್ಮೆಂಟ್ ಇದೆ, ಡಿಫರೆನ್ಸ್ ಅಲ್ಲ, ಸಾರಿ, ಅಟ್ಯಾಚ್ಮೆಂಟ್. ಒಳ್ಳೆ ಫುಡ್ ತಗೊಂಡಾಗ ಬಾಡಿನಲ್ಲಿ ಲೈಕ್ ಬಾಡಿ ಹೆಲ್ದಿ ಇರುತ್ತೆ, ಆಕ್ಟಿವ್ ಆಗಿರುತ್ತೆ, ಒಳ್ಳೆ ಹಾರ್ಮೋನ್ ಸೀಕ್ರೆಟ್ ಆಗುತ್ತೆ, ನಮ್ಮ ಆಕ್ಟಿವಿಟೀಸ್ ಬಿಲ್ಡ್ ಆಗುತ್ತೆ. ನಾವು ಊಟನೇ ಮಾಡಿಲ್ಲ ಅಂತ ಹೇಳಿದ್ರೆ ಬಾಡಿ ಟೈರ್ಡ್ನೆಸ್ ಆಗುತ್ತೆ, ಮಲ್ಕೊಬೇಕು ಅನ್ಸುತ್ತೆ, ಎಲ್ಲೋ ಒಂದ್ ಕಡೆ ಓಡಾಡಕ್ ಆಗ್ತಿರಲ್ಲ. ರೈಟ್, ಇದು ಒನ್ ಆಫ್ ದ ರೀಸನ್ ಏನಂದ್ರೆ ಎಮೋಷನ್ಸ್ ಕಂಟ್ರೋಲ್ ಮಾಡಕ್ ಆಗದೆ ಇರೋದಕ್ಕೇನೆ. ಸೊ ನೆಕ್ಸ್ಟ್ ಬಂದು ಏನಂತ ಹೇಳಿದ್ರೆ, ಫೀಲಿಂಗ್ಸ್ ಒಳಗೆ ಇಟ್ಕೊಂಡು ಕೊರಗುವಂಥದ್ದು. ಎಷ್ಟೋ ಜನ ಏನ್ ಮಾಡ್ತಾರೆ, ದೊಡ್ಡ ತಪ್ಪು ಇದೆ ಆಕ್ಚುಲಿ. ಒಳಗಡೆ ಇರ್ತಕ್ಕಂಥ ಫೀಲಿಂಗ್ಸ್ ಅನ್ನ ಅಲ್ಲೇ ಇಟ್ಕೊಂಡ್ಬಿಟ್ಟು ಕೊರಗ್ತಾ ಕೂತಿರ್ತಾರೆ. ಸೊ ನೀವು ಒಂದು ಡಸ್ಟ್ಬಿನ್ ಒಳಗಡೆ ಎಲ್ಲಾನು ಸ್ಟೋರ್ ಮಾಡಿ 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 ಅದು ಹೆಂಗ್ ಚೆಲ್ಲುತ್ತಲ್ಲ, ಆಸ್ ಯೂಶುವಲ್ ಫೀಲಿಂಗ್ಸ್ ಅನ್ನು ಒಳಗಡೆ ಇಟ್ಟು 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 ಒನ್ ಡೇ ಅದು ಬ್ಲಾಸ್ಟ್ ಆಗತ್ತೆ. ಸೊ ಫೀಲಿಂಗ್ಸ್ ಅನ್ನು ಒಳಗಡೆನೆ ಇಟ್ಟು ಕೊರಗಬಾರ್ದು, ಶೇರ್ ಮಾಡ್ಕೊಬೇಕು, ಇಲ್ಲ ಕಣ್ಣೀರ್ ಹಾಕಿ ಬಿಟ್ಬಿಡ್ಬೇಕು. ಸೊ ತುಂಬಾ ಅಳು ಬಂದ್ಬಿಟ್ರೆ ಹತ್ ಬಿಡ್ಬೇಕು, ಕಣ್ಣೀರ್ ಮುಖಾಂತರ ನಮ್ಮ ಫೀಲಿಂಗ್ಸ್ ಎಲ್ಲ ಹೊರಗಡೆ ಹೋಗುತ್ತೆ. ಕೆಲವರು ಅಳೋದು ಇಲ್ಲ, ಕೊರಗೋದನ್ನು ಬಿಡಲ್ಲ, ಒಳಗಡೆನೆ ಇಟ್ಕೊಂಡು ಅವರು ಪೇನ್ ನುಂಗ್ತಾ ಇರ್ತಾರೆ. ಸೊ ಇದು ತುಂಬಾ ಡೇಂಜರಸ್ ಆಕ್ಚುಲಿ, ಇದಾಗಬಾರ್ದು. ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ರಾಂಗ್ ಪೀಪಲ್ ಇನ್ಫ್ಲುಯೆನ್ಸ್ ಆಗುವಂಥದ್ದು. ಯಾರೋ ಹೇಳ್ತಾರೆ, ಸೊ ಆಗಿದ್ರ ಬಗ್ಗೆ ಅವ್ರು ಆಕ್ಚುಲಿ ಅವರಿಗೆ ಸ್ಫೂರ್ತಿ ಅಂತ ಮಾತಾಡಿ ಮೋಟಿವೇಶನ್ ಮಾಡಿ ಎಲ್ಲೋ ಒಂದ್ ಕಡೆ ಬದುಕಿನ ಬಗ್ಗೆ ಹೇಳೋದನ್ನ ಬಿಟ್ಟು, ಆಗಿರೋದ್ರ ಬಗ್ಗೆನೇ ಅವ್ರಿಗೆ ಇನ್ನಷ್ಟು ಪೇನ್ ಆಗುವಂತ ಮಾತುಗಳನ್ನ ಅಂತ ವ್ಯಕ್ತಿಗಳ ಹತ್ರ ಇವ್ರು ಕೇಳ್ತಾ ಹೋಗ್ತಾರೆ. ಸೊ ಲೈಫಲ್ಲಿ ಏನಾಗಬೇಕು, ಹೆಂಗಿರ್ಬೇಕು ಅದನ್ನ ಕೇಳೋದು ಬಿಟ್ಬಿಟ್ಟು ರಾಂಗ್ ವ್ಯಕ್ತಿಗಳ ಜೊತೆ ಡಿಸ್ಕಷನ್ ಮಾಡಿದಾಗ ಅಗೇನ್ ಮತ್ತಷ್ಟು ಪೇನ್ ಆಗುತ್ತೆ ನಿಮ್ಗೆ. ಅದಕ್ಕೆ ಹೇಳ್ತಿರೋದು, ನಿಮ್ಮ ಲೈಫಲ್ಲಿ ಯಾರೋ ಒಬ್ಬ ವ್ಯಕ್ತಿಯೊಟ್ಟಿಗೆ ಮಾತಾಡಿದ್ರೆ ಅಥವಾ ಎಂತ ವ್ಯಕ್ತಿಗಳು ಇರಬೇಕು ಅಂದ್ರೆ, ಏನೇ ಲೈಫಲ್ಲಿ ಆದ್ರೂ ಕೂಡ ಎಸ್ ಅವ್ರ ಧೈರ್ಯ ತುಂಬಿ ಮತ್ತೆ ನಿಮ್ಮನ್ನು ಕರ್ಕೊಂಡು ಹೋಗುವಂತ ವ್ಯಕ್ತಿ ನಮ್ಮ ಲೈಫಲ್ಲಿ ಇದ್ರೆ, ಬಿಕಾಸ್ ಲೈಫ್ ಅಂತ ಬಂದಾಗ ಸೋ ಮಚ್ ಪ್ರಾಬ್ಲಮ್ ಇಸ್ ದೇರ್, ಪ್ರಾಬ್ಲಮ್ ಇದ್ದೇ ಇರುತ್ತೆ, ಇಲ್ಲ ಅಂತ ಯಾವ್ದೋ ಒಂದು ರೂಪದಲ್ಲಿ ಪ್ರಾಬ್ಲಮ್ ಬಂದೇ ಬರುತ್ತೆ. ಆ ಪ್ರಾಬ್ಲಮ್ ಅಲ್ಲಿ ಬಂದಾಗ್ಲೂ ಕೂಡ ಅದನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು, ಹೇಗೆ ಧೈರ್ಯವಾಗಿ ಫೇಸ್ ಮಾಡಬೇಕು ಅಂತ ಹೇಳುವಂತ ವ್ಯಕ್ತಿ ಜೊತೆನಲ್ಲಿ ಇರಬೇಕು. ಆ ತರದ ವ್ಯಕ್ತಿ ನಮ್ಮ ಲೈಫಲ್ಲಿ ಇನ್ಫ್ಲೂಯೆನ್ಸ್ ಆಗಬೇಕು. ಅದ್ ಬಿಟ್ಕೊಂಡು ರಾಂಗ್ ಪೀಪಲ್ ಆದಾಗ ನಾವು ರಾಂಗ್ ಸೈಡ್ ಅಲ್ಲಿ ಹೋಗ್ತೀವಿ. ಸ್ನೇಹಿತರೆ ನೋಡಿ, ಎಮೋಷನ್ ಕಂಟ್ರೋಲ್ ಮಾಡಕ್ ಏನಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಿಮ್ಗೆ ಒಂದು 6 ಪಾಯಿಂಟ್ಸ್ ಅನ್ನ ಹೇಳಿದೀನಿ. ಯಾವ ಪಾಯಿಂಟ್ ಇಷ್ಟ ಆಯ್ತು ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ಇಷ್ಟ ಲೈಕ್ ಮಾಡಿ, ಅಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಅಂಡ್ ಎಲ್ರಿಗೂ ಶೇರ್ ಮಾಡಿ. ಮತ್ತೊಂದು ಟಾಪಿಕ್ ಅಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್, ಬಾಯ್.